ಮತಾಂತರಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಪತ್ನಿ ಅತ್ತೆ ಮೇಲೆ ಹಲ್ಲೆ ಪ್ರಕರಣ ಮಂಡ್ಯದಲ್ಲಿನ ಮತಾಂತರ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಬಲವಂತದ ಮತಾಂತರದ ವಿರುದ್ಧ ಸಿಡಿದೆದ್ದ ಹಿಂದೂ ಸಂಘಟನೆಗಳು. ಇಂದು ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳಿಂದ ಹೋರಾಟ. ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಕ್ರಿಶ್ಚಿಯನ್ ಮಿಷನರಿಗಳ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಬಲವಂತದ ಮತಾಂತರವನ್ನು ವಿರೋಧಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹ ಆಗ್ತಾ ಇರೋದು. ನೋಡಿ, ಮಂಡ್ಯದಲ್ಲಿ ಸೈಲೆಂಟ್ ಆಗಿ ಇದು ನಡೀತಿತ್ತು ಅನ್ನೋದು ಬಹು ವರ್ಷಗಳಿಂದ ಹೇಳ್ಕೊಂಡು ಬದಲಾಗ್ತಾ ಇತ್ತು. ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮತಾಂತರ ಮಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನಿನ್ನೆ ಮೊನ್ನೆದಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಇವರ ಹಾವಳಿ ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆಮಿಷ ಒಡ್ಡೋದು ಅಥವಾ ಬಡತನವೋ ಅನಾರೋಗ್ಯ ಸಮಸ್ಯೆನೋ ಅದನ್ನ ಬಳಸ್ಕೊಂಡು ನಾವು ನಿಮಗೆ ದುಡ್ಡು ಕೊಡ್ತೀವಿ, ಆ ಕಾರಣಕ್ಕೆ ನೀವು ನಮ್ಮ ಧರ್ಮಕ್ಕೆ ಬರಬೇಕು ಅಂತ ಮತಾಂತರ ಮಾಡ್ಕೊಳ್ಳೋದು. ಒಂದು ಧರ್ಮವನ್ನ ಮನಸ್ಸು ಇಚ್ಛೆ ಒಪ್ಪಿ ಹೋಗೋದಕ್ಕೂ ಅಥವಾ ಒಂದು ಧರ್ಮದ ಪಾಲನೆಗೋ ಹಣಕ್ಕಾಗಿ ಹೋಗೋದಕ್ಕೂ ವ್ಯತ್ಯಾಸ ಇದೆ. ಮಂಡ್ಯದಲ್ಲಿ ಇದರ ಹಾವಳಿ ಸಿಕ್ಕಾಬಟ್ಟೆ ಆಗಿತ್ತಂತೆ. ಆ ಕಾರಣಕ್ಕಾಗಿ ಇದೀಗ ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡೋದಕ್ಕೆ ನಿರ್ಧರಿಸಿರೋದು. ಇವತ್ತು 10:30ಕ್ಕೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎಗ್ಗಿಲ್ಲದೆ ನಡೀತಾ ಇದೆ. ಇದೊಂದು ದಂಧೆ ತರ ಆಗ್ಬಿಟ್ಟಿದೆ. ಒಂದು ಧರ್ಮವನ್ನ ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಒಂದು ಧರ್ಮವನ್ನ ಹೆಚ್ಚಿನ ಸಂಖ್ಯೆಯಲ್ಲಾಗಿ ಅವ್ರನ್ನ ನೇಮಕ ಮಾಡ್ಕೊಳ್ಬೇಕು ಅಂತ ಈ ರೀತಿಯಾಗಿ ಆಮಿಷ ಒಡ್ಡೋದು, ಕನ್ವರ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದು ಪ್ರಶ್ನೆ ಆಗಿದೆ. ಅದು ಬಲವಂತವಾಗಿ ಕೆಲವರು ಅವ್ರವ್ರ ಇಚ್ಛೆಗೆ ತಕ್ಕಂಗೆ ವರ್ತಿಸ್ತಾರೆ, ಅದು ಅವರ ವೈಯಕ್ತಿಕ. ಬಟ್ ಬಲವಂತವಾಗಿ ಮಾಡೋದಿದೆಯಲ್ಲ, ಇದು ತಪ್ಪು. ಅದರಲ್ಲೂ ಹೊಡೆದು ಬಡೆದು ಹಲ್ಲೆ ಮಾಡಿ ಕಿರುಕುಳ ಕೊಟ್ಟು ಹಿಂಸೆ ಮಾಡಿ ಮಾನಸಿಕವಾಗಿ ದೈಹಿಕವಾಗಿ ನೋಯಿಸಿ ಒಂದು ಧರ್ಮಕ್ಕೆ ಇನ್ನೊಬ್ಬರನ್ನ ಬಲವಂತವಾಗಿ ಎಳ್ಕೊಳ್ಳೋದು ಯಾವ ಧರ್ಮ ಹೇಳಿದೆ ನಿಮ್ಗಳಿಗೆ? ಒಂದು ಧರ್ಮದ ಜನರನ್ನು ನಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ಳಿ ಅಂತ ಯಾವ ದೇವರು ಹೇಳಿದ್ದಾರೆ? ಅದು ಯಾವುದೇ ದೇವರಾಗಿರ್ಬೋದು. ದೇವರೊಬ್ಬ ನಾಮ ಹಲವು ಅಂತ ಹೇಳ್ತಾರೆ, ಅದನ್ನು ಒಪ್ಕೊಳ್ಳೋದಕ್ಕೆ ಕೆಲವು ತಯಾರಿಲ್ಲ, ಓಕೆ ಫೈನ್. ಬಟ್ ಯಾವ ಧರ್ಮ ಗ್ರಂಥದಲ್ಲಿ ನಿಮಗೆ ಹೇಳಿದೆ ಇನ್ನೊಂದು ಧರ್ಮದವ್ರನ್ನ ಒದ್ದು ಹೊಡೆದು ನಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ಳಿ ಅಂತ? ಯಾವ ಧರ್ಮ ಗ್ರಂಥಗಳು ಹೇಳಿದೆ ಹೇಳಿ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಮಂಡ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಈ ಮತಾಂತರ ದಂಧೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ ಆಗಲೇಬೇಕು, ಅದರ ಅನಿವಾರ್ಯತೆ ಕೂಡ ಇದೆ. ಬಟ್ ಈಗ ಯಾವ ರೀತಿಯಾಗಿ ಹಿಂದೂ ಸಂಘಟನೆಗಳು ಎಚ್ಚೆತ್ಕೊಂಡಿದೆ ಅಂತ? ಹೌದು ನಿತಿ, ಏನು ಮಂಡ್ಯದಲ್ಲಿ ಕಳೆದ 3 ದಿನಗಳಿಂದ ಸಾಕಷ್ಟು ಸದ್ದು ಮಾಡ್ತಿರ್ತಕ್ಕಂಥ ಮತಾಂತರ ವಿಚಾರವಾಗಿ ಹಿಂದೂ ಸಂಘಟನೆಗಳು ಸಿಡಿದೆದ್ದಿರ್ತಕ್ಕಂಥದ್ದು. ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಸಾಮಾನ್ಯವಾಗಿ ಇತ್ತೀಚೆಗೆ ಕೇಳಿ ಬಂದಿದ್ದೇನೆಂದ್ರೆ ಏನು ಮಸೀದಿ ಹೋರಾಟ ಹೆಚ್ಚು ಸದ್ದು ಮಾಡ್ತಿತ್ತು. ಆದ್ರೆ ಇದೀಗ ಮತ್ತೊಂದು ಧರ್ಮ ದಂಗಲಿಗೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳು ಏನು ಬಲವಂತವಾಗಿ ಮತಾಂತರವನ್ನ ಮಾಡ್ತಿದ್ದಾರೆ, ಅದ್ರ ವಿರುದ್ಧವಾಗಿ ರೊಚ್ಚಿಗೆದ್ದಿರ್ತಕ್ಕಂಥದ್ದು. ಇವತ್ತು ಹಿಂದೂ ಪರ ಸಂಘಟನೆಗಳು ಅಂದ್ರೆ ಹಿಂದೂ ಹಿತರಕ್ಷಣಾ ಸಮಿತಿ, ಶ್ರೀರಂಗಪಟ್ಟಣದ ಹಿಂದೂ ಹಿತರಕ್ಷಣಾ ಸಮಿತಿಯವರು 10:30ಕ್ಕೆ ಒಂದು ಬೃಹತ್ ಹೋರಾಟಕ್ಕೂ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣದ ಬಸ್ ನಿಲ್ದಾಣದಿಂದ ಅಂದ್ರೆ KSRTC ಬಸ್ ನಿಲ್ದಾಣದಿಂದ ಅಲ್ಲಿ ಇರ್ತಕ್ಕಂಥ CPI ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಅಲ್ಲಿ ಈ ಬಲವಂತವಾಗಿ ಮತಾಂತರ ಮಾಡ್ತಿರೋ ವಿರುದ್ಧವಾಗಿ ಬೃಹತ್ ಹೋರಾಟಕ್ಕೂ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಈಗಾಗಲೇ ವಿವಿಧ ಹಿಂದೂಪರ ಸಂಘಟನೆಗಳಿಗೆ ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡಿರ್ತಕ್ಕಂಥವ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದ ಸಾಕಷ್ಟು ಸದ್ದು ಮಾಡ್ತಿರ್ತಕ್ಕಂಥ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಳ್ಳಿನಲ್ಲಿ ಶ್ರೀಕಾಂತ್ ಎಂಬುವರ ಕುಟುಂಬದವರು ಬಲವಂತವಾಗಿ ತನ್ನ ಪತ್ನಿ ಮತ್ತೆ ಅತ್ತೆಯನ್ನ ಏನು ಮತಾಂತರಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಒಪ್ಪದಂತ ಇದ್ದಂತ ಸಂದರ್ಭದಲ್ಲಿ ಪತ್ನಿ ಮತ್ತೆ ಅತ್ತೆ ಮೇಲೆ ಈ ಮಾರಣಾಂತಿಕವಾಗಿ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಈ ಬಲವಂತವಾಗಿ ಮತಾಂತರವನ್ನ ಮಾಡ್ತಿದ್ರು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲದಂತೆ ಏನು ಸ್ವತಃ ಒಂದು ಚರ್ಚನ್ನ ನಿರ್ಮಾಣ ಮಾಡಿ ಸಾಕಷ್ಟು ದಿನಗಳಿಂದ ಈ ರೀತಿಯಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಬಲವಂತವಾಗಿ ಮತಾಂತರವನ್ನ ಮಾಡ್ತಿದ್ರು ಅನ್ನೋ ಒಂದು ಗಂಭೀರ ಆರೋಪವನ್ನ ಏನು
ಲಕ್ಷ್ಮಿ ಏನಿದ್ದಾರೆ ನೊಂದಿರ್ತಕ್ಕಂಥ ಲಕ್ಷ್ಮಿ ಅವರ ಸಹೋದರ ರವಿಕಿರಣ್ ಸಾಕಷ್ಟು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಮತಾಂತರಕ್ಕೆ ಫಾರಿನಿಂದ ಸಾಕಷ್ಟು ಫಂಡ್ ಕೂಡ ಬರ್ತಿತ್ತು. ಒಂದು ಕುಟುಂಬವನ್ನ ಮತಾಂತರ ಮಾಡಿದ್ರೆ ಲಕ್ಷ ಫಂಡ್ ಬರ್ತಿತ್ತು ಅನ್ನೋದು ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಳೆದ 3-4 ವರ್ಷಗಳಿಂದ ಸುಮಾರು ಹಲವಾರು ಕುಟುಂಬಗಳನ್ನ ಈ ರೀತಿ ಕನ್ವರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈ ಎಲ್ಲಾ ಆಯಾಮಗಳನ್ನ ಇಟ್ಕೊಂಡು ಒಂದು ಬಲವಂತವಾಗಿ ಮತಾಂತರ ಮಾಡ್ತಿರೋರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಬೇಕು, ಜೊತೆಗೆ ಅವ್ರನ್ನ ಬಂಧಿಸಿ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದು, ಜೊತೆಗೆ ಏನು ಹಿಂದೂ ಕುಟುಂಬಗಳಿದಾವೆ ಅವರಿಗೆ ರಕ್ಷಣೆಯನ್ನ ಕೊಡಬೇಕು. ಈ ರೀತಿ ಬಲವಂತವಾಗಿ ಮತಾಂತರ ಮಾಡ್ತಿರೋರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು, ಮತ್ತೆ ಸಮಾಜದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸೋ ವಿಚಾರವಾಗಿ ಈ ಒಂದು ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀತಿ ಫೈನ್, ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ.